ಜಿಬಿಎಗೆ ತಲೆನೋವಾಗಿದೆ ಅನಧಿಕೃತ ಆಸ್ತಿಗಳು. ಅನಧಿಕೃತ ಆಸ್ತಿಗಳಿಂದ ಯಾವುದೇ ತೆರಿಗೆ ಬರ್ತಾ ಇಲ್ಲ. 5 ಪಾಲಿಕೆಗಳಲ್ಲಿ ಅನಧಿಕೃತ ಆಸ್ತಿಗಳು ಎಷ್ಟಿದೆ ಹಾಗಿದ್ರೆ? ಜಿ ಕನ್ನಡ ನ್ಯೂಸ್ನಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ. 30% ಆಸ್ತಿಗಳು ಅನಧಿಕೃತ ಅಂತೆ ಜಿಬಿಎ ವ್ಯಾಪ್ತಿಯಲ್ಲಿ. ಒಟ್ಟು 9,47,601 ಆಸ್ತಿಗಳಿವೆ. ಅಧಿಕಾರಿಗಳಿಂದಲೇ ಅನಧಿಕೃತ ಆಸ್ತಿಗಳ ಮಾಹಿತಿ ಪ್ರಕಟ ಆಗಿದೆ. ಅನಧಿಕೃತ ಅಂತ ಗೊತ್ತಿದ್ರೂ ಕೂಡ ಯಾಕೆ ಅಧಿಕಾರಿಗಳು ಸುಮ್ಮನಿದ್ದಾರೆ ಅನ್ನುವಂಥ ಪ್ರಶ್ನೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಅನಧಿಕೃತ ಆಸ್ತಿಗಳು. ನಗರ ಬೆಳೀತಾ ಹೋದಂತೆಯೂ ಕೂಡ ಇಲ್ಲಿಗಲ್ ಪ್ರಾಪರ್ಟಿ ಹೆಚ್ಚಾಗ್ತಾ ಇದೆ. ಅಧಿಕಾರಿಗಳ ಹಣದ ಆಸೆಗೆ ಅನಧಿಕೃತ ಆಸ್ತಿಗಳ ಸಂಖ್ಯೆ ಹೆಚ್ಚಳಾಗ್ತಿದೆ. ಸ್ಥಳೀಯ ನಗರ ಪಾಲಿಕೆಗೆ ಮಾಹಿತಿಯನ್ನು ಕೊಡದೆ ತಲೆ ಎತ್ತುತ್ತಾ ಇವೆ ಅಕ್ರಮ ಆಸ್ತಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ ಈ ಅನಧಿಕೃತ ಆಸ್ತಿಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು? ಯಾವ ಪರಿಪ್ರಮಾಣದಲ್ಲಿ ಈ ಆಸ್ತಿಗಳಿವೆ? ಬೆಂಗಳೂರಿನಲ್ಲಿ ಲಕ್ಷಾಂತರ ಆಸ್ತಿಗಳಿರುವಂತದ್ದು, ಆಸ್ತಿ ಮಾಲೀಕರು ಇರುವಂತದ್ದು. ಈ ಆಸ್ತಿಗೆ ತೆರಿಗೆ ಕಟ್ಟಬೇಕು ಎನ್ನುವಂತ ನಿಟ್ಟಿನಲ್ಲಿ ವಂಚನಾ ಪ್ರಕರಣಗಳು ಇತ್ತೀಚೆಗೆ ಆಗಾಗ ಕೇಳಿ ಬರ್ತಾ ಇತ್ತು. ಅದೆಲ್ಲವನ್ನು ಕೂಡ ಸರಿದೂಗಿಸ್ಬೇಕು, ಜೊತೆಗೆ ನಿಖರವಾದಂತಹ ಮಾಹಿತಿ ಸಿಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಜಿಬಿಎ ಅಧಿಕಾರಿಗಳು ಅದರದ್ದೇ ಆದಂತಹ ಒಂದು ತಂತ್ರಾಂಶದ ಮೂಲಕವಾಗಿ ಆಸ್ತಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಡ್ರೋನು ಸೇರಿದಂತೆ ಕೆಲವೊಂದು ಡಿವೈಸ್ ಗಳನ್ನ ಬಳಸ್ಕೊಂಡು ಯಾರ್ಯಾರ ಆಸ್ತಿ ಎಷ್ಟೆಷ್ಟಿದೆ ಎನ್ನುವಂತ ನಿಖರವಾದಂತಹ ಮಾಹಿತಿಯನ್ನ ಪಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಶಾಕ್ಗೆ ಒಳಗಾಗುವಂತ ಕೆಲಸ ಸದ್ಯಕ್ಕೆ ಜಿಬಿಎ ಆಗಿರುವಂತದ್ದು. ಒಂದು ಕಡೆ ಆಸ್ತಿ ತೆರಿಗೆ ಕಟ್ಟುವಂತದ್ರ ವಿಚಾರವಾಗಿ ನಿನ್ನೆಯೂ ಕೂಡ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುವಂತ ಕೆಲಸ ಮಾಡಿತ್ತು. ಆ ಒಂದು ವಿಚಾರವಾಗಿ ಸಾಕಷ್ಟು ಕಳ್ಳಾಟವನ್ನ ಆಡ್ತಿರುವಂತಹ ತೆರಿಗೆ ಕಡಿಮೆ ಪಾವತಿ ಮಾಡಬೇಕಾಗುತ್ತೆ, ಜಾಸ್ತಿ ಕಟ್ಟಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಳ್ಳಾಟ ಆಡುವಂತ ಸಂದರ್ಭದಲ್ಲಿ ಜಾಸ್ತಿ ಆಸ್ತಿ ಇರುವಂತವರು ಕಡಿಮೆ ಪ್ರಮಾಣದ ಆಸ್ತಿ ಕೊಟ್ಟಿರುವಂತದ್ದು ಒಂದು ಕಡೆ ಆದ್ರೆ, ರಾಜಧಾನಿ ಬೆಂಗಳೂರಲ್ಲಿ ಅನಧಿಕೃತವಾಗಿರುವಂತಹ ಆಸ್ತಿಗಳು ಬೇಜಾನಿದಾವೆ ಎನ್ನುವಂತ ಸದ್ಯಕ್ಕೆ ಲಕ್ಷ ರೂಪದಲ್ಲಿ ಇದಾವೆ ಎನ್ನುವಂತ ಎಕ್ಸ್ಕ್ಲೂಸಿವ್ ಸುದ್ದಿ ಸದ್ಯ ನಮಗೆ ಸಿಕ್ಕಿರುವಂತದ್ದು. ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ 88,000 ಅನಧಿಕೃತ ಆಸ್ತಿಗಳಿರುವಂತದ್ದು. ಜೊತೆಗೆ 88 ಆಸ್ತಿಗಳಲ್ಲಿ 88,000 ಆಸ್ತಿಗಳಲ್ಲಿ 9,414 ಪೂರ್ವದಲ್ಲಿ ಹೆಚ್ಚು ಕಡಿಮೆ 81,766, ದಕ್ಷಿಣದಲ್ಲೂ ಕೂಡ ಲಕ್ಷಾಂತರ ಸಾವಿರಾರು ಈ ರೀತಿಯಾದಂತಹ ಒಂದು ಆಸ್ತಿಗಳಿರುವಂತದ್ದು. ಒಟ್ಟು ಬೆಂಗಳೂರಿನಲ್ಲಿ 3,21,735 ಅನಧಿಕೃತ ಆಸ್ತಿಗಳಿದಾವೆ ಎನ್ನುವಂತ ಸದ್ಯಕ್ಕೆ ಜಿಬಿಎ ಅಧಿಕಾರಿಗಳು ಶಾಕ್ಗೆ ಒಳಗಾಗಿ ಅಧಿಕೃತವಾದಂತಹ ಒಂದು ಅಂಕಿಅಂಶಗಳನ್ನು ಕೂಡ ಬಿತ್ತರಿಸುವಂತ ಕೆಲಸ ಆಗಿದೆ. ಈ ಮೂಲಕವಾಗಿ ಅಷ್ಟು ಅನಧಿಕೃತ ಆಸ್ತಿಗಳನ್ನ ಪಟ್ಟಿ ಮಾಡಿಕೊಂಡು ಯಾರ್ಯಾರ ಅನಧಿಕೃತ ಆಸ್ತಿಗಳಿದಾವೋ ಅವೆಲ್ಲವೂ ಕೂಡ ನೋಟಿಸ್ ಕೊಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಕೂಡಲೇ ಅನಧಿಕೃತ ಆಸ್ತಿಗಳನ್ನ ಘೋಷಣೆ ಮಾಡಿಕೊಂಡು ಜಿಬಿಎ ಅಧಿಕಾರಿಗಳಿಗೆ ಏನೆಲ್ಲ ಮಾಹಿತಿ ನೀಡಬೇಕಂದ್ರೆ 5 ಮಹಾನಗರ ಪಾಲಿಕೆಗಳೇನಿದಾವೋ ಜಿಬಿಎ ಆದ ನಂತರ ಅಷ್ಟು ಪಾಲಿಕೆಗಳಿಗೆ ಕಂಡೀಷನ್ ಅಪ್ಲೈ ಮಾಡಿಕೊಂಡು ಸದ್ಯಕ್ಕೆ ನೀವು ನೋಟಿಸ್ಗೆ ಉತ್ತರವನ್ನ ಕೊಟ್ಟಾದ ನಂತರ ಅಧಿಕೃತವಾಗಿ ನೀವು ದಾಖಲೆ ಸಮೇತ ಸಲ್ಲಿಸಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಿಮ್ಮ ಅನಧಿಕೃತ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಳ್ಬೇಕಾಗತ್ತೆ ಎನ್ನುವಂತ ಸದ್ಯಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.